ಮೊದಲು ಗಂಟ್ಲು ಸಮಸ್ಯೆ ಇತ್ತು, ಅದರಲ್ಲಿ ಅವರು ಇಲ್ಲಿ ಸರ್ಜರಿ ಮಾಡಬೇಕು ಅಂದಿದ್ರು. ಅದರಿಂದ ಬಕ್ಕದು 80% ಡೌಟ್ ಅಂದರು. ಅದಕ್ಕೆ ಸುಮಾರು ಇಲ್ಲಾಂದ್ರೆ ಒಂದು 10 ಲಕ್ಷದಿಂದ ಖರ್ಚು ಮಾಡಿ ಆಗಲ್ಲ, ಬಕ್ಕ ಡೌಟ್ ಇದೆ, ನೋಡ್ತೀವಿ, ಮಾಡೋ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಫುಲ್ ಓಪನ್ ಮಾಡಿ ಇಲ್ಲಿಂದ ಬಲೂನ್ ಹಾಕಿ ಉಸಿರಾಟಕ್ಕೆ ತೊಂದರೆ ಆಗ್ದಂಗೆ ಅಂದ್ಬಿಟ್ಟು ಮಾಡಿದ್ವಿ. ಇಲ್ಲಿ ಯಾರೋ ಮಾಮೂಲಿ ಯಾರೋ ಒಬ್ರು ಹೇಳಿದ್ರು ಇಂಥ ಕಡೆ ಹೋಗಿ ಅಂತ. ಇಲ್ಲಿ ಬಂದ್ರು ನಾವೇನು ಅಂದರೆ ಅಲ್ಲಿಂದ ಮೇಲ್ಕೋಟೆಯಿಂದ ಇಲ್ಲಿ ಬರೋಗಂಟ್ಲು ಬೆಂಗಳೂರು ಅಡ್ಮಿಟ್ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ಬರೋವರೆಗೂ ಪೈಪಲ್ಲಿ ಹಾಲು ನೀರು ಹಾಕೊಂಡೇ ಇಲ್ಲಿ ಕರ್ಕೊಂಡು ಇವತ್ತು ಅಲ್ಲಿ ಇಲ್ಲಿ ಬಂದು ತಾಯಿಗೆ ಬೇಡ್ಕೊಂಡು ಕಸ ಗುಡ್ತೀವಿ, 3 ವಾರ ಬಂದು ನಾವು ಕಸ ಕ್ಲೀನ್ ಮಾಡ್ತೀವಿ ಅಂತ ಕೇಳ್ಕೊಂಡು ಹೋದು. ಅವತ್ತು ಇಲ್ಲಿಂದ ಹೋಗಿ ಪೈಪ್ ತೆಗಿಸ್ಬಿಟ್ಟು ಗುರುಗಳು ಸಿಕ್ಕಿದ್ರ ಅವತ್ತು? ಹಾಂ ಸಿಕ್ಕಿದ್ರು. ಗುರುಗಳು ಏನು ಮಾಡಿದ್ರು? ಅಂತರ ಹಾಕಿ ನಮ್ಗೆ ಧೈರ್ಯ ತುಂಬಿದ್ರು. ಏನೂ ಆಗಲ್ಲ, ನೀವು ಆರಾಮಾಗಿರಿ, ನೆಕ್ಸ್ಟ್ ಸತಿ ಬಂದು ನೀವು ಬೇಡ್ಕೊ ಹೋಗಿದ್ರು. 3 ವಾರ ಬಂದು ಕ್ಲೀನ್ ಮಾಡ್ತೀವಿ ದೇವಸ್ಥಾನ ಸುತ್ತಾಗಿಲ್ಲ. ಇವತ್ತು ಖುಷಿಯಾಗಿ ಬಂದಿದ್ದೀವಿ. ನಮ್ಮ ಮಗಿನೂ ಖುಷಿಯಾಗಿ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮಗು ಉಳಿಸಿದ್ದು ಯಾರು? ತಾಯಿ, ಅಪ್ಪ ಅಲ್ಲ, ತಾಯಿ. ಯಾರು? ನಾನು ಕೆಲಸ ಮಾಡಿದೆ ಮಗಳು ಅಂತ ಅಷ್ಟೇ. ಅಪ್ಪ ಸಿರಿದ್ಯಾ ಕೊಟ್ಟಿದ್ಯಾ? ಅಪ್ಪ ಅಂದ ಇಟ್ಕೊಳ್ಳಮ್ಮ, ಒಂದು ಅಂತರ ಕೊಡಪ್ಪ ಅಂದ, ಒಂದು ಸೀರೆ ಕೊಡಪ್ಪ ಮಗಿ ತಾಯಿ ಬಂದ. ಖುಷಿನಮ್ಮ, ಅದು ನಾನಲ್ಲ ತಂಗಿ, ಕೈ ಏನು ಇರ್ಬೋದು, ಬಾಯಿ ಇರ್ಬೋದು, ಮಿಕ್ಕಿದ್ದಲ್ಲ ದೇವರು. ಕರೆಕ್ಟಾಗಿ ಕೇಳ್ತಾರೆ, ಕೈ ಬಾಯಿ ನಂದಲ್ಲ, ತಾಯಿ ಆಡ್ಸಿದ್ರು. ಒಂದು ಅಂತರ ಹಾಕ್ತಾನೆ, ಇನ್ನೂ ಸೀರೆ ಕೊಡ್ತೀನಿ. ಎಲ್ಲ ಸರಿ ಮನೆಗೆ ಫೋಟೋ ಅಂತರ ಆರಾಮಾಗಿ ಹೋಗ್ಬಿಡು. ಇದು ಒಂದರಲ್ಲಿ ಎಲ್ಲ ದುಡಿಯೋ ಶಕ್ತಿ ಕೊಡ್ತಾರೆ ತಾಯಿ ನಮ್ಮವ್ವ. ಸ್ವಲ್ಪ ಈರುಳ್ಳಿ ಬೆಲ್ಲ ಶುಂಠಿ ಕೊಟ್ಬಿಡು. ಈರುಳ್ಳಿ ಈ ಅಂಗಡಿ ಐಟಮ್ಸ್ ಕಮ್ಮಿ ಮಾಡ್ತಾರೆ. ಈರುಳ್ಳಿ ಬೆಲ್ಲ ಶುಂಠಿ ಸಣ್ಣಕ್ಕೆ ತೆಗೆದ್ಬಿಟ್ಟು 4 ಚಮಚ, 2 ವರ್ಷನ ಅದು 2 ಚಮಚ 3 ಚಮಚ ಹಾಕಿ ರಾತ್ರಿ ಹೊತ್ತು ವಾರದೊಳಗೆ ಹಾಕಿ ಬೆಳಗ್ಗೆ ಕಾಪಾಡ್ತೀವಿ. ಕೆಮ್ಮಿ ಕೊಡುತ್ತೆ. ಇದು ನೀವು ಸೀರೆ ಹೋದಪ್ಪ ಅಂತಕ್ಕೆ ಬರಲ್ಲ ಬರ್ತೀರಂತ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಕ್ಲೀನ್ ಮಾಡೋದು. ಈಗ ಹಂಗೆ ಲೈವ್ ಬಿಡ್ಬಿಡು. ಲೈವ್ ಹೋಗ್ತಿದ್ದ? ಹೋಗ್ತೀರಾ? ಲೈವ್ ಬಿಟ್ಟಿದ್ದ? ಹಾಂ.